ಚೆನ್ನಾಗಿಲ್ಲ ಅಂತಂದರೆ ಹುಡುಕೊಂಬಂದು ಹೋಗಿತಾರೆ. ಇನ್ನು ಹೀರೋ ವಿನಯ್ ರಾಜ್ಕುಮಾರ್ ಅಂತೆ. ಯಾರು ವಿನಯ್ ರಾಜ್ಕುಮಾರ್? ಯಾರು? ಅಪ್ಪ ಅವರ ಅಣ್ಣವರ ಮಗ ಅಂತೇಳಿ ಈ ಸಿನಿಮಾದ ಆಕ್ಚುಲಿ ಪ್ರೂವ್ ಆಗುತ್ತೆ. ಬರೀ ಸೈಲೆಂಟ್ ರೋಲ್ ಅಂತಿದ್ರಿಗೆ ಫಸ್ಟ್ ಟೈಮ್ ಒಂದು ವೈಲೆಂಟ್ ರೋಡಲ್ಲಿ ಆಕ್ಷನ್ ಮಾಡೋರೆ. ಬರೀ ಕ್ಲಾಸ್ ಅಲ್ಲ ಎಂಟ್ರಿ ಕೊಟ್ಟ ಮಾಸ್ ಅನ್ನೋದು ಪ್ರೂವ್ ಮಾಡೋರು ಇಲ್ಲಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಗ್ರಾಮ ಅಂದ್ರೆ ಏನು, ಓಕೆನಾ? ಅಲ್ಲಿನ ಸಂಪ್ರದಾಯಗಳೇನು, ಅವರ ವೇಷ ಭಾಷಾ ರೋಷ ದ್ವೇಷ ಹೇಗಿರುತ್ತೆ. ಈ ಹಳ್ಳಿಗಳಲ್ಲಿ ಖತರ್ನಾಕ್ ಕ್ರಿಮಿನಲ್ ಇರ್ತಾರೆ, ಅವರು ಹಳ್ಳಿನೇ ತಿಂದಾಕ್ಬೇಕಂತೇಳಿ ಹೋಗ್ತಾ ಇರ್ತಾರೆ. ಸೊ ಅಂಥವ್ರನ್ನ ತಡೆಯೋದಕ್ಕೆ ಒಂದು ಕ್ಲಾಸ್ ಆಗಿರೋ ಹುಡುಗ ಮಾಸ್ ಆಗಿ ಯಾವ ರೀತಿ ಎಂಟ್ರಿ ಆಗ್ತಾನೆ ಅನ್ನೋದೇ ಸಿನಿಮಾ ಸೂಪರ್ ಆಗಿದೆ. ಎಲ್ಲೂ ಬೋರ್ ಆಗುತ್ತಿಲ್ಲ. ಸಿನಿಮಾ ತಕ್ಕಂಗೆ ಡ್ಯಾನ್ಸ್ ಇದೆ, ಪರ್ದೆ ಕಿತ್ತೋದ ಲೆವೆಲ್ಗೆ ಫೈಟಿಂಗ್ಸ್ ಇದೆ, ಪಾಪ ಸಖತ್ತಾಗಿದೆ. ಇನ್ನು ಹೀರೋಯಿನ್ನು ಮೇಘಾ ಶೆಟ್ಟಿ ಅವ್ರನ್ನ ಫಸ್ಟ್ ಟೈಮ್ ಟೈಮ್ಸಲ್ಲಿ ನೋಡ್ತಾ ಇದ್ರೆ ಹಾಕ್ಸ್ಕೊಂಬೋದು ಆ ಲೆವೆಲ್ಗೆ ಆಕ್ಷನ್ ಮಾಡೋರು. ಹಳ್ಳಿ ಪತ್ರದಲ್ಲಿ ಈ ಕ್ಲಾಸಾಗಿ ಕಾಣಿಸೋರೆ. ಉತ್ತಮವಾದ ಅಭಿನಯ ಅಂತಲೇ ಹೇಳ್ಬೋದು. ಇನ್ನೇನೋ ಒಂದು ಮಿಸ್ಟೇಕ್ ಏನೋ ಮಿಸ್ಟೇಕ್ ಎಲ್ಲ ಮಾಡ್ತಿದ್ದೀನಿ. ದುನಿಯಾದಲ್ಲಿ ದಾದ ನಮ್ಮ ಲೂಸ್ ಮಾದ ಸಾರ್ ಸಿನಿಮಾದಲ್ಲಿ ಒಂದು ಬ್ಯಾಡ್ ರೋಲ್ ಆಕ್ಷನ್ ಮಾಡೋರೆ, ಸಿನಿಮಾದ ಹಂಗೇ ಎತ್ಕೊಂಡು ಹೋಗ್ತಾರೆ. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಆ ಸೀನಲ್ಲಿರೋ ಪವರೇ ಬೇರೆ. ಡೈರೆಕ್ಟರ್ ಚಂದ್ರು ಅವರು ಡೈರೆಕ್ಷನ್ ಸೂಪರ್ ಆಗಿದೆ, ಓಕೆನಾ ಮೇಡಮ್? ಮೊದಲು ಮಾಡಿರೋಂಥದ್ದು ಹೇಳ್ತಾ ಇಲ್ಲ, ಒಂದು ಸೈಲೆಂಟು ಒಂದು ಕ್ಲಾಸ್ ಆಕ್ಷನ್ಸು. ಇದು ಮಾಸ್ ಆಗಿದೆ. ಅಂದರೆ ಅವರು ಕೆಲವೊಂದು ಸೀನಲ್ಲಿ ಅವರು ಬರ್ತಾ ಇದ್ರೆ ಒಂದು ಆ ಕೂಗೋದು, ಆ ಕಿರ್ಚೋದು, ಆ ವಿಸಲ್ಸು ನಮಗೆ ಒಂಥರ ಇದು ಬೇಕಾಗಿರೋದು. ಅಂದರೆ ವಿನಯ್ ರಾಜ್ಕುಮಾರ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಈಗಾಗಲೇ ಯುವರಾಜ್ ಕುಮಾರ್ ಈ ಥರ ಮಾಡಿದ್ದಾರೆ, ಇವ್ರನ್ನ ಈ ಥರ ನೋಡಿದ್ದಿಲ್ಲ ಮೇಡಮ್. ಎಂಟರ್ಟೈನ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಒಳ್ಳೆ ಕತೆ ಬೇರೆ, ಓಕೆನಾ? ಇದು ಬೇಕಾಗಿರೋದು. ಮತ್ತೆ ಸಿನಿಮಾಗಳು ನಿಲ್ತಲ್ಲ ಟಾಕಿಸಲ್ಲ ಅಂತ ಇದ್ರು, ಇದು ನಿಲ್ಲುತ್ತೆ. ಸಿನಿಮಾ ಈ ಥರ ಇದ್ರೆ ನಿಲ್ಲುತ್ತೆ. ಈ ಥರ ಬೇಕಾಗಿತ್ತು. ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ರಾಮಾಯಣದಲ್ಲಿ ಪ್ರೇಮಣ ಸಾಂಗ್ಸು ಸೂಪರ್ ಆಗಿ. ನಮ್ಮ ಯುವ ಬಾಸ್ ಅವ್ರು ಹೇಳಿದ್ರೆ ಟೀಸರ್ ನೋಡಿ ಹೇಳಿದ್ರೆ ಸಿನಿಮಾ ಸೂಪರ್ ಡೂಪರ್ ಅಂತ. ನಂದು ಸೇಮ್ ಡೈಲಾಗ್. ಈ ಒಂದು ಸೀನಲ್ಲೂ ಅಷ್ಟೇ ಒಂದು ಸಿನಿಮಾಟೋಗ್ರಫಿ ಕಾಣುತ್ತೆ, ದೇವನೂರು ಚಂದ್ರು ಅವರ ಒಂದು ಡೈರೆಕ್ಷನ್ನು ಕಾಣುತ್ತೆ, ಎಲ್ಲ ಕಾಣುತ್ತೆ. ಈ ಸಿನಿಮಾ ಎಲ್ಲರೂ ಬಂದು ನೋಡೋವಂಥದ್ದೇ. ಏನಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾ. ನಾನು ಹೇಳಿದ್ನಲ್ಲ, ಸಂವಿಧಾನವನ್ನು ಈ ರಾಜಕಾರಣಿಗಳ ಚೇಲಾಗಳು ಚಮಚಗಳು ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಬ್ಬ ಸೀನನಾಗಿ ಅವನು ಅಲ್ಲೇ ಇದ್ಕೊಂಡು ಅದನ್ನೆಲ್ಲ ಹೇಗೆ ನಾವು ಸರಿ ಮಾಡ್ಬೋದು ಅನ್ನೋದನ್ನು ಸಹ ತೋರಿಸಿದ್ದಾರೆ. ಸಖತ್ತಾಗಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡೋವಂಥ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಬೇಕು ನಾವು ಕನ್ನಡಿಗರು. ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.